ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ. ಈಗ ನೋಡು, ಉದಾಹರಣೆಗೆ ದಡ್ಡ ಅಳಿಯ, ಅವನಿಗೆ ನನಗೆ ಎಷ್ಟು ಬೇಕಾದರೂ ಕೂಗಾಡ್ಬೋದು. ಅದೇ ಅಳಿಯ ಶ್ರೀಮಂತನಾಗಿದ್ರೆ ನಾನು ಕೂಗಾಡಕ್ಕಾಗತ್ತಾ? ದುಡ್ಡಿಗಿರೋ ಮರ್ಯಾದೆನೇ ಬೇರೆ, ದುಡ್ಡಿಟ್ಟಿರೋರ ಧೈರ್ಯನೇ ಬೇರೆ. ಈಗ ಕಾಂತಮ್ಮನ ಪ್ಲಾನು ಚಾಲು ಆಗಿದೆ. ಇಂಥ ಹೊತ್ತಲ್ಲಿ ಮನೆ ಬಿಟ್ಟು ಹೋಗೋ ಮಾತಾಡ್ತಿದೀಯೇನೋ ಸುಂದರ ದರಿದ್ರ ಪ್ರಯೋಜಕ. ಮಮ್ಮಿ ಏನ್ ಪ್ಲಾನು? ಅಯ್ಯೋ ಚಂದ್ರ ದರಿದ್ರ, ಪ್ಲಾನ್ ಏನು ಅಂತ ನಾನು ಹೇಳಬಾರ್ದು, ನೀನು ಪ್ಲಾನ್ ಏನು ಅಂತ ಕೇಳಬಾರ್ದು. ಈ ಮನೇಲಿ ಏನೇ ಕೇಳಿಸಿದ್ರು ಕೇಳಿಸಿಲ್ಲ ಅನ್ನೋ ಹಾಗೆ, ಏನೇ ಕಂಡ್ರು ನೋಡಿಲ್ಲ ಅನ್ನೋ ಹಾಗೆ, ಏನೇ ಮಾತಾಡಬೇಕು ಅನಿಸಿದ್ರು ಮಾತಾಡದೆ ಇರೋ ಹಾಗೆ ಇರಬೇಕು. ಆಮೇಲೆ ನನ್ನ ಪ್ಲಾನ್ ಏನು ಅಂತ ನಿನಗೆ ಗೊತ್ತಾಗುತ್ತೆ. ಒಟ್ನಲ್ಲಿ ಕಣ್ಣು ಕಿವಿ ಬಾಯಿ ಮುಚ್ಕೊಂಡಿರೋ ಮಂಗನ್ ಮಾಡ್ಬಿಟ್ಟಿಯಲ್ಲ ಮಮ್ಮಿ. ಮಗ, ಮಾಣಿಕ್ಯ ಕೈಗೆ ಸಿಗಬೇಕು ಅಂದ್ರೆ ಮಂಗ ಕಮಂಗಿ ಆಟಗಳನ್ನೆಲ್ಲ ಬಿಟ್ಟು ಅರ್ಥವಾಯ್ತೇನೋ ಸುಂದರ ದರಿದ್ರ? ಆಯ್ತು ಮಮ್ಮಿ. ಪ್ಯಾಕ್ ಮಾಡ್ತಾರಂತೆ, ಮಾಡ್ತಾರೆ. ಶ್ರಾವಣಿ ಏನು ಇನ್ನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅವಳು ಸುಬ್ಬವತ ಮಾತಾಡ್ತಾ ನಿಂತ್ಕೊಂಡ್ರೆ ಗಂಟೆ ಆದ್ರೂ ಬರಲ್ಲ. ಪಾರ್ಟಿ ಕೊಡ್ತಿರೋದೇ ಅವಳೇ ಇಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಮೊದ್ಲು ಕರಿ ಅವಳನ್ನ. ಪರವಾಗಿಲ್ಲ ಬಿಡು, ಅವಳು ಇಲ್ಲಿ ಬಂದು ಏನ್ ಮಾಡ್ತಾಳೆ? ಕುಡಿಯಲ್ಲ, ತಿನ್ನಲ್ಲ. ಅಲ್ಲ, ಮಿನಿಸ್ಟ್ರು ಪಿ ಎ ಆ ಸುಬ್ಬು ಸರ್ ಮಿನಿಸ್ಟ್ರಿಗಿಂತ ಜಾಸ್ತಿ ಎಂಜಾಯ್ ಮಾಡಬೇಕು ಅಂತದ್ರಲ್ಲಿ ಅವ್ರು ನೋಡಿದ್ರೆ ಕುಡಿಯಲ್ಲ, ತಿನ್ನಲ್ಲ. ಈ ಪಾರ್ಟಿಗೆ ಅವರೆಲ್ಲ ಮ್ಯಾಚೇ ಆಗಲ್ಲ. ಶ್ರಾವಣಿ ಆದ್ರೆ ಮಿನಿಸ್ಟ್ರು ಮಗಳು, ಅವ್ರ ತಂಟೆಗೆ ಹೋಗೋದು ನಮಗ್ ಬಹಳ ತೊಂದರೆ ಆಗುತ್ತೆ. ಆದ್ರೆ ಸುಬ್ಬು ಸರ್ ಹೌದು, ಪಾರ್ಟಿಲಿ ಇದೆಲ್ಲ ಮಜಾಗಳು ಇರ್ಲೇಬೇಕು. ಲೈಟ್ ಆಗಿ ಅವ್ರಿಬ್ರಿಗೂ ಜ್ಯೂಸಲ್ಲಿ ಏನಾದ್ರೂ ಇದು ಪ್ಲಾನ್ ಅಂದ್ರೆ. ಅಯ್ಯೋ ಬೇಡಪ್ಪ, ಶ್ರಾವಣಿಗೆ ಏನಾದ್ರೂ ಗೊತ್ತಾದ್ರೆ ನಾವೆಲ್ಲ ಕಂಬಿ ಎಣಿಸ್ಬೇಕಾಗುತ್ತಷ್ಟೇ. ಅದೆಲ್ಲ ಏನ್ ದೊಡ್ಡ ಅಪರಾಧನ? ಪಾರ್ಟಿ ಅಂದ್ಮೇಲೆ ಈ ತರ ಎಲ್ಲ ಫನ್ ಇರ್ಬೇಕು. ಅದನ್ನೆಲ್ಲ ನಾನ್ ನೋಡ್ಕೊಂತೀನಿ, ಸುಮ್ನೆ ಇರ್ತೀನಿ. ವೈಟರ್, ಒಂದು 3 ಲಾರ್ಜು ಆಪಲ್ ಫ್ಲೇವರ್ ವಡ್ಕ ವಿತ್ ಐಸ್ ಕ್ಯೂಬ್. ಓಕೆ? ಯಾ, ಇದೆಲ್ಲ ಸರಿ ಅಂತ ನನ್ಗೆ ಅನ್ಸ್ತಾ ಇಲ್ಲ. ಹೌದೌದು, ಇದೆಲ್ಲ ನನ್ಗೂ ಸರಿ ಅನ್ಸ್ತಾ ಇಲ್ಲ. ಆದ್ರೆ ಪಾರ್ಟಿಗೆ ಅಂತ ಬಂದ್ಮೇಲೆ ಒಂದೆರಡು ತಪ್ಪು ಮಾಡೋದೇ ಸರಿ. ನಾವು ಅದನ್ನ ಸುಬ್ಬು ಸರ್ಗೆ ಕುಟ್ಬಿಡೋಣ. ಅವಾಗ ಅವ್ರೇನ್ ಮಾಡ್ತಾರೆ ಅಂತ ನೋಡಕ್ಕೆ ಒಳ್ಳೆ ಮಜಾ ಇರುತ್ತಲ್ವಾ? ಸತ್ಯ ಸತ್ಯ. ನಂಗೆ ಯಾಕೆ ಹಿಂಗಾಯ್ತೈತೆ? ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ಟರು ಬರೀ ಅವ್ರ ಮುಖನೇ ಕಾಣ್ತೈತೆ. ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಯಾಕೆ ಹಿಂಗಾಗಬೇಕು? ಸಾವಿತ್ರಿ, ಯಾಕವ ಇನ್ನು ನಿದ್ದೆ ಮಾಡಿಲ್ಲ? ಯಾಕೋ ನಿದ್ದೆನೆ ಬರ್ತಿಲ್ಲ ಅಜ್ಜಯ್ಯ. ಮಗ, ಉತ್ಸವ ಆದಾಗಿಂದ ನೋಡ್ತಾ ಇವನಿ ಮಗ. ಹಾ, ಅದರಲ್ಲೂ ನೀನು ದೊಡ್ಡ ಮನೆಯಲ್ಲಿ ಉಳ್ಕೊಂಡಿದ್ದೆಲ್ಲ, ಅಲ್ಲಿಂದೀಚೆಗೆ ಹೆಂಗೆಂಗೋ ಆಡ್ತೀಯ ಮಗ. ನಿದ್ದೆ ಮಾಡೋಕ್ಕಿಲ್ಲ, ಸರಿ ಊಟ ಮಾಡೋಕ್ಕಿಲ್ಲ, ಜೊತೆಗೆ ಮಲಗಿದಾಗ ಏನೋ ಕನ್ವರ್ಸ್ತೀಯ, ಏನೇನೋ ಮಾತಾಡ್ತೀಯ. ಯಾಕೆ ಮಗ, ಏನಾಯ್ತವ?
ಮಗ ಏನಾತವ ಏನ್ ಯೋಚನೆ ಮಾಡ್ತಾ ಇದ್ದಿ ಮಗ? ಏನೋ ಗೊತ್ತಿಲ್ಲ ಅಜ್ಜಯ್ಯ, ಇತ್ತೀಚೆಗೆ ಯಾಕೋ ನಿದ್ದೆನೆ ಬರ್ತಿಲ್ಲ. ಏನೇನೋ ಕನ್ಸು ಬೀಳ್ತೈತೆ. ಯಾಕೆ ಈ ಥರ ಕನ್ಸು ಬೀಳ್ತೈತೆ ಅಂತನೂ ನನಗೆ ಗೊತ್ತಾಯ್ತಾ ಇಲ್ಲ. ಮಗ ಏನು ಹೆದರ್ಕೊಂಬೇಡಕ್ಕಂದ, ಹೆದರ್ಕೊಂಬೇಡ. ಬಿಡು, ಈ ಕೆಟ್ಟ ಕನಸು ಬಿದ್ರೆ ಹಂಗೆ ಆಗೋದು ಮಗ. ಯಾವುದೋ ಕೆಟ್ಟ ದೃಷ್ಟಿ ಬಿದ್ಬಿಟ್ಟದೆ ಕಣ್ಮಗ ನಿನ್ಗೆ. ಹೂ ಕಣವ, ನಾನು ಓತಾರಿಕೆ ಪೂಜಾರಪ್ಪನ ಹತ್ರ ಹೋಗಿ ಒಂದು ಯಂತ್ರ ಇಸ್ಕೊಂಬಂದು ನಿಂಗೆ ಕೈ ಕಟ್ತೀನಿ ಮಗ, ಎಲ್ಲ ಸರಿ ಹೋಯ್ತದೆ. ಈಗ ಮಲಿಕೋಕಂತ ಮಲ್ಕೊಂಡಿದ್ದೆ ಮಾಡವ. ನೋಡು, ಏನಾರ ಕೆಟ್ಟ ಕನಸು ಬಿದ್ರೆ ನನ್ ಕೂಗವ, ನಾನು ಇಲ್ಲೇ ಇರ್ತೀನಿ. ಹುಷಾರು, ಮಲ್ಕೋಕಂದ. ಆಯ್ತು ಅಜ್ಜಯ್ಯ, ನಿಮ್ಮ ಮನೆಕೋ. ಮಲ್ಕೊಳವ, ಎದರ್ಕೊಂಬಿಡ ಕಣವ, ನಾ ಇಲ್ಲೇ ಇರ್ತೀನಿ. ಮಲ್ಕೋಕಂದ.